ಓಹೋ ಏನ್ರವ ಎಲ್ಲ ಗಾಡಿ ಬೀಸ ಕುತ್ಕೊಬಿಟ್ಟಿದ್ದೀರಿ. ಉಂಕಂದ್ ಬಾ ಪಾರ್ವತಕ್ಕ, ಬಾ ಕೂತ್ಕೋ. ಸುಮ್ಮನೆ ಕುಂತ್ಕೊಂಡು ಐಟ್ಲೆಲ್ಲ ಮಾತಾಡ್ಕೊಂಡ್ಕಂತೆ. ಬಾ ಪಾರ್ವತಕ್ಕೆ ಮಾಡಿದ್ರಿ ಬಗ್ಗೆ. ಅಯ್ಯೋ ಕುಂತ್ಕೊಳ್ರವ, ನೀವೇನೋ ನಂಟ್ರು ನಾನು ನಂಟ್ರಾ? ಸರಿ ಬಿಡು. ಐಟ್ಲಿಗೆ ಏನಾರು ಕೊಡವ, ತಿಂಡಿ ಗಿಂಡಿ ಇದ್ರೆ ಕುತ್ಕೊಂಡು ತಿನ್ಲಿ. ಅವೇ ತಿನ್ನಿ ಅಂದರೆ ಹೇಳ್ತವೆ. ಇರು ತಗೊಬತ್ತೀನಿ. ಇಷ್ಟೊಂದು ತಾರಿ ತಿಂಡಿ ಮಾಡೋಳೆ ನಿಮ್ಮವ್ವ ಮಕ್ಕಳಿಗೆ ಅಂತ. ತಿನ್ರವ, ತಿನ್ನಿ. ನೀನು ತಿನ್ನು ಪಾರ್ವತವ. ಅಯ್ಯೋ ನಂಗೆ ಇವೆಲ್ಲ ಇಡ್ಸಕ್ಕಿಲ್ಲ ಕಣ್ಮಗೆ, ಇಡ್ಸಕ್ಕಿಲ್ಲ. ತಿನ್ನಿ ತಿನ್ನಿ ತಿನ್ನಿ. ಗೆಳವ ಎಲ್ಲೋದು ನನ್ನ ತಮ್ಮ? ಅಯ್ಯೋ ಅವ್ರಿಗೆ ಇನ್ನೇನು ಕೆಲಸ? ಎಲ್ಲ ರೋಡಲ್ಲಿ ರೋಡ್ ತಕ್ಕ ಹೋಗಿರ್ತಾರೆ ಅಂಗಡಿ ಬೀದಿಗೆ. ಹೋಗ್ಲಿ ಬವ್ವ, ಹೋಗ್ಲಿ ಬಾ. ಓ ಸುಶೀಲಕ್ಕ, ಓ ಸುಶೀಲಕ್ಕ, ಬಾ ಬಾ ಸುಶೀಲಕ್ಕ. ಅಯ್ಯೋ ನೀನು ಒಬ್ಳೆ ಬಂದಿರ ಅಂತ ಬೇಜಾರಾಯ್ತಿತ್ತು ನನಗೆ. ಬಾ ಬಕ್ಕ, ಅದೇ ಕಲ್ಲಿ ನಿಂತ್ಕೊಂಡೆ. ಅವ್ವ ಅಕ್ಕ ಬಂದವಳೆ, ಮಾತಾಡ್ಸವ. ಯಾಕೆ ಹಿಂಗೆ ಕೂತೀನಿ? ಅಲ್ಲ ಕಣ್ಲೆ, ನಿನ್ನೇರು ಕರ್ದಾರು ಯಾಕೆ ಬಂದೆ ನೀನು? ಯಾಕೆ ಬಂದೆ ನೀನು ನನ್ನ ಮನೆ ತಕ್ಕೆ? ನಿಮ್ಮ ಅಪ್ಪ ನೋಡಿದ್ರೆ ಯಾವ್ದನ್ನಾರು ತಗೊಂಡು ಬಾರ್ಸ್ ಕಳಿಸ್ತಾನಷ್ಟೇ. ಯಾಕೆ ಬರ್ಸನು ಬಾರಿಸ್ಲಿ, ಅದು ಹೆಂಗೆ ಬರ್ಸ್ತಾನೆ ನೋಡ್ತೀನಿ ನಾನುವೇ. ಏನು ಅನ್ಕೊಬಿಟ್ಟಿದ್ದೀನಿ ನಿನ್ನ ಅಂತ ಕೇಳಕ್ಕೆ ಬಂದಿದ್ದೀನಿ ನಾನು. ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ? ಏನು ಮಾಡಬಾರ್ದು ಮಾಡಿದ್ದೆ ನಾನು? ಏನಂತ ಮಾಡಬಾರ್ದು ಮಾಡಿದ್ದೆ ನಾನು ನಿಮ್ಮನ್ನೆಲ್ಲರೂ? ಏನು ಮನೆ ಜನಕ್ಕೆಲ್ಲ ವಿಸಾಕ್ ಸಾಯಿಸಿದ್ನಾ? ಏನು ಮಾಡಿದೆ ಅಂತ ನೀನು ನನಗಿಂತ ಮೋಸ ಮಾಡಿದೆ ನೀನು ನಿನ್ನ ಗಂಡನ ಸೇರಿಕೊಂಡು. ಏನು ಮಾಡಿದ್ದೆ ನಾನು ಅಂತ ನನಗೆ ಮೋಸ ಮಾಡ್ತೀರಿ ನೀವು ಅಂತ ಕೇಳೋದು ನಾನು. ಮಗಳಾಗಿದ್ಕೊಂಡು ಒಂದು ವರ್ಷಕ್ಕೊಂದು ಹಬ್ಬ ಕರೆಯೋಕ್ಕೆ ಯೋಗ್ಯತೆ ಅಲ್ವಾ ನಿಮಗೆ? ಯೋಗ್ಯತೆ ಅಲ್ವಾ ಹೇಳು? ಎಲ್ಲ ಸೇರಿಕೊಂಡು ಇಲ್ಲಿ ಹಬ್ಬ ಮಾಡ್ತಾ ಇದ್ದೀರಿ. ನಾನು ಒಬ್ಳು ಏನಂತ ಪಾಪ ಮಾಡಿದ್ದೆ ನಿಮಗೆ? ಏನು ಮಾಡಿದೆ? ಸುಶೀಲಕ್ಕ ಇದು ಯಾಕೆ ಹಿಂಗೆ ಆಡ್ತಿದ್ದಿ ಸುಶೀಲಕ್ಕ? ಅವು ಫೋನ್ ಮಾಡಿದ್ದಂತಲ್ಲ, ನೀನೇ ಬರೋದಿಲ್ಲ ಕೆಲಸ ಅದೇ ಅಂದಂತಲ್ಲ. ನಾವು ಕೇಳ್ದು ಬಂದಿನ್ನನೆಯ. ನೀನು ಯಾಕೆ ಹಿಂಗೆ ಮಾತಾಡ್ತಿದ್ದೀಯ ಅವಂಗೂ ಅಪ್ಪಂಗುವೆ? ಬಾ ಆಯ್ತು, ಈಗ ಆಯಿತು. ಏನಾಯ್ತು ಈಗ? ಬಾ. ಯಾವಾಗ? ಯಾರು ಫೋನ್ ಮಾಡಿದರು? ಹೇಳ್ಸ್ಬಿಟ್ಟು ನಿಮ್ಮ ಅವ್ಗೆಲ್ಲ ಫೋನ್ ಮಾಡಿದ್ದೆ ನಾನು ಅಂತ ಹೇಳ್ಸು. ನಾನು ಎದ್ರಿಗೆ ಮತ್ತೆ ನೋಡ್ತೀನಿ. ಅವ ಫೋನ್ ಮಾಡಿದ್ದೀನಿ ಅಂದಲ್ವ ನಾನು ಕೇಳಿದ್ಕೆ. ಬರೋದಿಲ್ಲ, ಏನೋ ಕೆಲಸ ಅದೇ ಅಂದ್ಲು ಅಂದ ಮತ್ತೆ. ಹೇಳವ. ಮಮತಾ, ನಿನ್ಗೆ ಗೊತ್ತಾಗೋದಿಲ್ಲ, ನೀನು ಬಾಯ್ ಮುಚ್ಕೊಂಡು ಸುಮ್ಮನಿರು ನೀನು. ಅವ ಏನು ಗೊತ್ತಾಗೋದಿಲ್ಲ ನನಗೆ. ಅದೇನು ಮಾತಾಡ್ತಿದ್ದು ಕಾಣಕನವ ಕರೆದ್ಬಿಟ್ರೆ ಏನಾಗ್ಬಿಡ್ತಿತ್ತು ನೀನು? ಏನಕ್ಕೆ ಅವಳು ಕರೀನಿಲ್ಲ ನೀನು? ನಮ್ಮನ್ನೆಲ್ಲ ಕರೆದಿತ್ತಿಲ್ವ ನೀನು? ಮಮತಕ್ಕ ನಿಂಗೆ ಹೇಳಿದ್ರೆ ಅರ್ಥ ಆಯ್ತಲ್ವಾ ಒಂದ್ಸತಿ? ಏನು ಕರಿಬೇಕು ಅವಳನ್ನ? ಏನು ಕರಿಬೇಕು? ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ ನೀನು. ಓ ಏನವ ಮುದ್ದನ್ ತಂಗಿ, ಏನು ಅವಳು ಇವಳು ಅಂತ ಮಾತಾಡ್ತಿದ್ಯಲ್ಲ? ಎಷ್ಟು ದೊಡ್ಡವಳು ನಾನು, ಮರ್ಯಾದೆ ಕೊಡೋದಿಲ್ವ ನೀನು? ಅಕ್ಕ ಅಂತ ಮರ್ಯಾದಿಲ್ವ ನಿನಗೆ? ಏನು ದೊಡ್ಡ ಮನೆ ಮದುವೆ ಆಗ್ಬಿಟ್ಟು ಹೋಗಿದ್ದೀನಿ ಅಂತ ಅಹಂಕಾರ ಬಂದ್ಬಿಟ್ಟಿದೆ ನಿನಗೆ? ದುರಹಂಕಾರ ದುರಹಂಕಾರ ಎಲ್ಲ ಬಂದಿರೋದು ನಿನಗೆ. ನನಗೆ ದುರಹಂಕಾರ ಬಂದದ್ದು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕರೀನಿಲ್ಲ ಕಳಿಸ್ನಿಲ್ಲ ಅಂತ ಹೇಳಕ್ ಬಂದಿದ್ಯಾ ನೀನು? ಏನು ಕರಿಬೇಕು ನಿಮ್ಮನ್ನ? ಏನು ಕರಿಬೇಕು ಹೇಳು? ನಾವು 3 ಜನ ಬಂದಿದ್ದೀವಿ, ನಮ್ಮ ಅಪ್ಪ ಅವಂಗೆ ಇಷ್ಟ ಅಂತ ಬಂದಿದ್ದೀವಿ. ನೀನು ಯಾವತ್ತಾದ್ರೂ ಒಂದಿನ ನಮ್ಮ ಅಪ್ಪ ಅವನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ ನೀನು? ಇಲ್ಲ ಏನಾದರೂ ಮಾಡಿದ್ಯೋ ಅವ್ರಿಗೆ ಅಂತ? ಬರೀ ಕಿತ್ಕೊಂಡು ತಿನ್ನೋದನ್ನೇ ಕಲ್ತಿದ್ಯಲ್ಲ. ಇನ್ನೂ ಏನು ಬೇಕು ಅಂತ ಬಂದಿದ್ದೀವಿ? ಇನ್ನೇನದೆ ಅಂತ ಬಂದಿದ್ದಿಲ್ಗೆ? ಯಾವ ಹಬ್ಬ ಕರಿಬೇಕು ನಿನ್ನ? ಏನು ಗನಂದಾರಿ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿದ್ದ ಅಂತ ಕರಿಬೇಕಿತ್ತ ನೀನು? ಸಾವಿತ್ರಿ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಸುಶೀಲಕ್ಕ ಕಣವಳು ನಮ್ಮ ಅಕ್ಕ. ನೀನು ಯಾವತ್ತು ಹಿಂಗೆ ಮಾತಾಡ್ತಿಲ್ಲ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ದಿ ಸಾವಿತ್ರಿ? ಸರಿಗಿಲ್ಲ ಇದು. ಸುಮ್ಮನಿರು ನೀನು, ಸುಮ್ಮನಿರಕ್ಕ ನೀನು, ಸುಮ್ಮನಿರು. ಅವಳು ಏನು ಮಾಡೋಳು ಅಂತ ಗೊತ್ತಾ ನಿನಗೆ? ಗೊತ್ತಾದ್ರೆ ನೀನು ನನಗೆ ತಪ್ಪ ಮಾಡಿ ಕಳಿಸ್ತಿದ್ದಿ ಅವಳಿಗೆ. ಏನು ಮಾಡಬಾರ್ದು ಮಾಡ್ಬಿಟ್ಟಿದ್ದೀನಿ ನಾನು? ನೆಗ್ಬಿದ್ದು ಹೋಗ್ಬಿಟ್ರಾ? ಒಬ್ಬ ಮಾಡ್ಬಿಟ್ಟು ಬಂದ್ರಾ? ಇಲ್ಲ ತಾನೇ, ಜೀವಂತವಾಗಿ ಬದುಕಿಲ್ವಾ? ಏನು ಮಾಡಬಾರ್ದು ಮಾಡ್ಬಿಟ್ಟಿದ್ದೀನಿ ಅಂತ ಹಿಂಗಾಡ್ತಾ ಇದ್ದೀನಿ ನೀನು? ಅಂದರೆ ಏನೇನು ಮಾತಿನರ್ಥ? ಬದುಕಬಾರ್ದಿತ್ತು, ನೆಗೆದು ಬಿದ್ದೋಗಿ ಒಬ್ಬ ಮಾಡ್ಬಿಡ್ಬೇಕಿತ್ತು ಅಂತನಾ? ಅಂತ ಹಂಗ ನಿನ್ನ ಮಾತಿನರ್ಥ? ನಾವು ಮರ್ಯಾದೆಯಿಂದ ಅಕ್ಕ ಅಂತ ಮರ್ಯಾದೆ ಕೊಡ್ಕೊಂಡು ಹೋಯ್ತಾ ಇದ್ದೋ ಇಷ್ಟು ದಿನ. ನೀನು ಆ ಮರ್ಯಾದೆ ಉಳಿಸ್ಕೊಂಡಿಲ್ಲ ನೋಡು. ವರ್ಷಕ್ಕೊಂದು ಹಬ್ಬ, ಆ ಕಡೆ ಎಲ್ಲರ ಮನೆಗೂ ನೆಂಟರು ಬಂದವ್ರೆ, ಎಲ್ಲ ನಿಂತ್ಕೊಂಡು ನೋಡೋಕೆ ಮಾಡಬೇಡ. ಮರ್ಯಾದಿಲಿ ಹೆಂಗೆ ಬಂದಂಗೆ ಹೋಗ್ಬಿಡು ಅಷ್ಟೇ. ಕವಿತಕ್ಕ ಇದು ಯಾಕೆ ಹಿಂಗೆ ಮಾತಾಡ್ತಿದ್ದಿ ನೀನು? ಇವಳಿಗೇನೋ ಗೊತ್ತಾಗಿಲ್ಲ. ಸಾವಿತ್ರಿಗೆ ಅಂದರೆ ನೀನು ಹಂಗೆ ಮಾತಾಡ್ತಿದ್ಯಾ? ಏನೋ ಆಗೋಯ್ತು ಬಿಡು. ಬಂದಿದ್ಲು ಆಸ್ತಿಗೋಸ್ಕರ ಅಂತ. ಈಗ ಏನು ಮಾಡೋಕ್ಕದ್ದು? ಏನೋ ಆಸೆ ಇಟ್ಕೊ ಬಂದಿದ್ಲಪ್ಪ, ಹೋಲಿ ಬಿಡು. ಈಗೇನು ಕೊಡ್ತಾ ಅಪ್ಪ ಬರ್ಕೊಡ್ತಾ ಅವಳಿಗೆ? ಇಲ್ಲ ತಾನೇ ಬುಡಿ. ಈಗ ಅದನ್ನೇ ಒಂದು ದೊಡ್ಡ ಬಿಸಿ ಮಾಡ್ಕೊಂಡು ಕೂತಿದ್ದೀರಲ್ಲ ನೀವೆಲ್ಲಪ್ಪ. ಸಾವಿತ್ರಿ ನಿಂಗೆ ಮಾತಾಡೋದು ನೀನು ಅಕ್ಕಂಗೆ? ಯಾಕೆ ಹಿಂಗೆ ಮಾತಾಡ್ತಿದ್ದಿ ನೀನು? ಸುಮ್ಮನಿರು ಅಕ್ಕ. ಕವಿತಕ್ಕ ಸುಮ್ಮನಿರಕ್ಕ. ವರ್ಷಕ್ಕೊಂದು ಹಬ್ಬ, ಸುಮ್ಮನಿರು. ಬಂದವಳೆ ಮನೆಗೆ, ಅವಳಿಗೆ ಬೇಜಾರು ಮಾಡಬೇಡಿ, ಸುಮ್ಮನಿರಿ. ನಾನೇನು ನಿಮ್ಮ ಜೊತೆ ಹಬ್ಬ ಮಾಡಕ್ಕೆ ಬಂದಿಲ್ಲ, ಇಲ್ಲಿ ಕುಂತ್ಕೊಂಡು ಮತ್ತೇನು ಮಾಡಕ್ಕೆ ಬಂದೆ? ಇಲ್ಲಿ ಹುರ್ಕೊಂಡು ಹೋಗೋಣ ಅಂತ ಬಂದ. ನಮ್ಮನ್ನೆಲ್ಲ ನೋಡ್ಬಿಟ್ಟು ಹೆಂಗವ್ರೆ ಅಂತ ನೋಡ್ಕೊಂಡು ಹುರ್ಕೊಂಡು ಹೋಗೋಣ ಅಂತ ಬಂದ. ಇನ್ನೇನು ಮಾಡಕ್ಕೆ ಬಂದವ? ಹಬ್ಬ ಮಾಡಕ್ಕೆ ಬರ್ದಾನೆ. ಇನ್ನೇನು ಮಾಡಕ್ಕೆ ಬಂದೆ? ನೀನು ಹಬ್ಬ ಮಾಡಬಾ, ಇಲ್ಲಿ ನೋಡ್ಬಾ ಅಂತ ಕರೆಯಕ್ಕೆ ಬಂದಿದ್ರೆ ಹೇಳು? ಸುಮ್ಮನಿರವ ಈಗ, ಸುಮ್ಮನಿರಿ. ಕವಿತಾ, ಸಾವಿತ್ರಿ ಸುಮ್ಮನಿರಿ. ಏನೋ ಬಂದವಳೆ ಈಗ ಬುಡಿ ಹತ್ತಕ್ಕೆ, ಸುಮ್ಮನಿರಿ. ಹೆಂಗೆ ಬರೋದವ? ಹೆಂಗೆ ಸುಮ್ಮನಿರೋದು ಇವಳು ನಂಬ್ಕೊಂಡು? ನಮ್ಮವ್ವ ನಮ್ಮಪ್ಪನ ಬಿಡೋಗಿಲ್ಲ ಅವಳು. ಏನಾರು ಮಾಡಿ ಸಾಯಿಸ್ಬಿಡ್ತಾಳೆ ಅಂತವಳು. ಇವಳ ಮನೆಗೆ ಹೆಂಗೆ ಯಾವ ನಂಬಿಕೆಯಲ್ಲಿ ಇವಳನ್ನ ಮನೆಗೆ ಇಸ್ಕೊಳ್ಳೋದು ನಾವು? ಯಾವ ನಂಬಿಕೆಯಲ್ಲಿ ಇರ್ಸ್ಕೊಳ್ಳೋದು? ಯಾವ ನಂಬಿಕೆಯಲ್ಲಿ ಕರೆಯೋದು? ಯಾರಿಗಾರ ಬಿಸಾಕ್ ಸಾಯಿಸೋಕ್ಕೂ ಎಸೋದಿಲ್ಲ ಇವಳು. ಅಕ್ಕ ದಯವಿಟ್ಟು ಸುಮ್ಮನಿರು. ಕವಿತಕ್ಕ ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು?
ಏ ಎಲ್ಲ ನಮ್ಮನೆ ನೋಡ್ತಾವ್ರೆ. ವರ್ಷಕ್ಕೊಂದು ಹಬ್ಬ ಇದೇನು ಬುದ್ಧಿ ಕಲ್ತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ನಿನಗೆ ಕವಿತಕ್ಕಂಗೆ ನಾನು ಬುದ್ಧಿ ಹೇಳ್ಬೇಕಾ? ಸಾವಿತ್ರಿ ಏನೋ ಚಿಕ್ಕಳು ಗೊತ್ತಾಗದಿರ ನಿನಗೂ ಬುದ್ಧಿ ಇಲ್ವಾ? ಅವ ಅವ ಇದೇನು ನೋಡ್ಕೊಂಡು ನಿಂತಿದ್ದೀನಿ ನೀನು ಎಲ್ಲ ಜಗಳಾಡಿ ಅಂತ? ಅದೇನು ಒಂಚೂರು ಹೇಳ್ಬೇಕಾಗಿಲ್ಲ ನೀನು? ನಾನು ಹೇಳ್ತಲ್ವಾ ಹೋಗ್ಬಾ ಇವಳು ಏನು ಮಾಡಕ್ಕೆ ಬಂದಿದೆ ಅಂತ. ಇನ್ನೇನು ಹೇಳೋದೆ? ಇನ್ನೇನು ಹೇಳ ನಿಮಗೆ? ಅಕ್ಕ ಕವಿತಕ್ಕ ಬಾಯ್ ಕಡೆಗೆ, ಸಾವಿತ್ರಿ ಬಾಯ್ ಕಡೆಗೆ ಬನ್ನಿ, ಇಲ್ಲಿ ಇಬ್ರು ಕಡೆಗೆ ಬನ್ನಿ ಹೇಳ್ತೀನಿ. ಅಕ್ಕ ಬಾ ಬಕ್ಕ ಬಾ ಕುತ್ಕೊ ಬಾ. ಬಾ ಅವ್ರೇನೋ ಬೇಜಾರು ಮಾಡ್ಕೊಂಡು ಮಾತಂದ್ರೆ ನೀನು ಬೇಜಾರು ಮಾಡ್ಕೊಬೇಡ ಬಕ್ಕ ಬಕ್ಕ. ಬೇಡ ಕಣವ ಬೇಡ, ನಾನು ಯಾವಾಗೂ ಇಲ್ಲ ಅಕ್ಕಾಗಿ ಬಂದಿಲ್ಲ, ಏನು ನಿಮ್ಮ ಮನೆಗೆ ಉಣ್ಣಕ್ಕೆ ಬಂದಿಲ್ಲ, ತಿನ್ನಕ್ಕೆ ಬಂದಿಲ್ಲ, ನಿಮ್ಮ ಮನೆ ಇರಕ್ಕೆ ಬಂದಿಲ್ಲ ನಾನು. ನಿಮ್ಗೆಲ್ಲರಿಗೂ ನಾನು ಬೇಡವಾಗೋದೆ. 3 ಜನ ಅಕ್ಕ ತಂಗಿರ ಎಲ್ಲ ಸೇರಿಕೊಂಡು ನನಗೆ ಬಾಯಿಗೆ ಬಂದಂಗೆ ಅಂತ ಇದ್ದೀರ ನೀನು. ನಾನು ಸಾಕಿನಿ ಕಂಡವ ನಿಮ್ಮೆಲ್ಲ, ನಾನು ಸಾಕಿವ್ನಿ. ನಾನು ಹುಟ್ಟಿದ ಮೇಲೆ ಹುಡ್ತವ್ರು ನೀವೆಲ್ಲ. ನಿಮ್ಮ ಒಬ್ಳೆ ಸಾಕಿಲ್ಲ, ನಾನು ಸಾಕಿವ್ನಿ ನಿಮ್ಮನ್ನೆಲ್ಲವ. ಇವತ್ತು ಅವಳು ಇವಳು ಅಂತವಳು ಇಂಥವಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಿ. ಮಾತಾಡಿ ದೇವರು ನೋಡ್ಕೋತಾನೆ ಮಾತಾಡ್ರವ ಮಾತಾಡಿ. ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಿ ಅಲ್ವಾ ನೀವು? ನನಗೆಲ್ಲವಾ ಅನ್ಭವಿಸ್ತೀರಿ ಕಂಡು ಮಾತಾಡಿ. ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀಕ ನೀನುವೇ? ಬಾ ಬಕ್ಕ. ಬರೀ ಮಾತಾಡೋಕ್ಕೆ ದೇವ್ರು ನಮಗೆ ಕೊಟ್ಟರೆ ಅನ್ಭವಿಸೋಕ್ಕೆ ನೀನು ಮಾಡಬಾರ್ದು ಕೆಲಸನೇ ಮಾಡಿದೆಯಲ್ಲ. ನಿನ್ಗೇನು ಕೊಡೋಕ್ಕಿಲ್ವ ದೇವರು? ನಿನ್ಗೇನು ಕೊಡೋಕ್ಕಿಲ್ವೇನು? ನೀನು ಚೆನ್ನಾಗಿಟ್ಬಿಟ್ಟಿರ್ತಾನೆ, ನಮಗೆಲ್ಲ ದೇವ್ರು ಕೊಟ್ಬಿಡ್ತಾನೆ ಅನ್ಭವಿಸೋಕ್ಕೆ. ನಿನ್ನ ಮಾತ್ರ ಚೆನ್ನಾಗಿಟ್ಟಿರ್ತಾನ ಮಾಡಬಾರ್ದು ಕೆಲಸ ಮಾಡಿರೋಳಿಗೆ. ಕವಿತಕ್ಕ ಸುಮ್ಮನೆ ಇರೋ ನೀನು. ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ನಿಮಗೆಲ್ಲ ಏನು ತಲೆಗಿಲ್ ಕೆಟ್ಟೋಗಿದ್ದದೆ ಹೆಂಗೆ? ಏನೋ ಬಂದಿತ್ತು ಓದ್ಲು ಅಷ್ಟೇ, ಅದಕ್ಕೆ ಏನು ದೊಡ್ಡ ವಿಷಯವಾ? ಯಾವ ಹೆಣ್ಮಕ್ಳು ಭಾಗ ಕೊಡಿ ಆಸ್ತಿ ಕೊಡಿ ಅಂತ ಕೇಳೋಕ್ಕಿಲ್ವ ಮನೇಲಿ? ಹಂಗೆ ಅವಳು ಕೇಳೋಳಪ್ಪ ಬಿಡು. ಏನು ಅದೇ ಒಂದು ದೊಡ್ಡ ವಿಷಯ ಆಗದ ನಿಮಗೆ? ಅವ್ವ ಅಪ್ಪಂಗೇನೋ ಬುದ್ಧಿ ಇಲ್ಲ ಮಾತಾಡ್ತಾರೆ ಅಂದರೆ ನೀವೇ ಅಕ್ಕ ತಂಗಿರಾಗಿ ನಾವು ಹಿಂಗೆ ಆಡೋದು. ಕವಿತಕ್ಕ ಸುಮ್ಮನಿರು ನೀನು. ನಿಮಗೆ ತಲೆ ಕೆಟ್ಟೋಗೋದಕ್ಕೆ ಸಾವಿತ್ತು ಮಮತಾ, ತಲೆ ಕೆಟ್ಟೋಗೋದೆ ನಿನಗೆ. ಏನಾಗದೆ ಅಂತ ನಿನಗೆ ಹೇಳ್ದೆ ಇನ್ನೂ ಮುಚ್ಚಿಟ್ಕೊಂಡು ಕೂತ್ಕೊಂಡ್ರೆ ನಾವು ನಮಗೆ ಹುಚ್ಚು ಬರ್ಸ್ಬಿಡ್ತೀವಿ ನೀನು. ಏನಂತದ್ದು ಅದು ಮಾಡ್ಬಾರ್ದು ಮಾಡ್ರದವಳು? ಅದೇನು ಹೇಳು, ಅದೇನು ಹೇಳಕ್ಕ? ಯಾಕೆ ಹಿಂಗೆಲ್ಲ ಅವಳ ಮೇಲೆ ಕಚ್ಕೊತಾ ಇದ್ದೀರಿ? ಏನು ಮಾಡ್ಬಾರ್ದು ಮಾಡ್ರದವಳು? ಅದೇನು ಹೇಳು ಬಿಡವಾ ಕವಿತಾ, ಬಿಡು ಬೇಡ. ಏನವ ಬೇಡ, ಅದೇನು ಹೇಳು ಅಕ್ಕ. ನಿನ್ನ ಅದೇನು ಹೇಳು ನಂದೇನು ಅಂತ ಮುಚ್ಚುತ್ತಾ ಇದ್ದೀರಿ ನೀವು? ಅದೇನು ಹೇಳಕ್ಕ ಅಕ್ಕ. ಹೇಳು ಕವಿತಕ್ಕ. ಸಾವಿತ್ರಿ ಹೇಳೋದೇನು? ಅವ ಸುಮ್ಮನಿರು. ಹೇಳ್ದಾನೆ ಇನ್ನೂ ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು ಕೂತ್ಕೊಂಡು ಇವಳು ಮಾಡೋ ಕೆಲಸವ? ಇನ್ನೂ ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು ಕೂತ್ಕೊಂಡು ಅಕ್ಕ ಅಂತ ಏನು ಸಾಯ್ತಾ ಕೂತಾಡಲ್ಲ ಇವಳು? ನಾವು ಮಾತಾಡ್ತಿರೋದು ತಪ್ಪು ಅಂತ ಅವಳಲ್ಲ. ಹೇಳ್ಬೇಡ್ಬವ ಸುಮ್ಮನಿರು ನೀನು. ಅಕ್ಕ ಅದೇನು ಹೇಳಕ್ಕ? ನಿನ್ನ ಮಗ ಬಂದಿತ್ತಿಲ್ಲ ಕುಮಾರ ಇಲ್ಲಿ ಇದ್ನಲ್ಲ ರಾಜಕೀಯ ಅಂತ, ಸ್ಕೂಲ್ ರಾಜಕೀಯ ಅಂತ ಅಪ್ಪ ಕರ್ಕೊಂಬಂತಂತಲ್ಲ. ಆಗ ಆಸ್ತಿ ಎಲ್ಲ ನಿನ್ನ ಮಗನ ಹೆಸರು ಬರ್ದವ್ರೆ ಅಂತ ನಿನ್ನ ಮಗವ ಕರ್ಕೊಂಡು ಹೋಗ್ಬಿಟ್ಟು ಬಾವಿಗೆ ತಡಿದ್ಲು ಕಣವ ಸಾಯ್ಸಕ್ಕೆ. ಬಾವಿಗೆ ತಡಿದ್ಲು. ಯಾರೋ ದೇವ್ರ ದಯದಿಂದ ಬಿದ್ದ ತಕ್ಷಣ ನೋಡಿ ಆಸ್ಪತ್ರೆಗೆ ಸೇರಿಸಿ ಬದುಕಿಸಿರೋದು ಗೊತ್ತಾ? ಇವತ್ತು ಈ ಎಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾಯಿದ್ದೀವಲ್ಲ, ನಿನ್ನ ಮಗನ ತಿಥಿ ಮಾಡಬೇಕಾಗಿತ್ತು. ಹಂಗೆ ಮಾಡಿದ್ಲು ಇವಳು. ಸ್ವಂತ ತಂಗಿ ಮಗನ್ನೆಯ ಜೀವ ಸಾಯ್ಸಕ್ಕೆ ಹೋಗಿದ್ಲಲ್ಲ, ಎಂಥ ಮನಸ್ಥಿತಿ ಇರ್ಬೋದು ಇವಳು ಅಂತ ಯೋಚನೆ ಮಾಡು. ಇವಳ ನೀನು ಅಕ್ಕ ಪಕ್ಕ ಕುಂತ್ಕೋಬಕ್ಕ ಉಣ್ಬಕ್ಕ ತಿನ್ಬಕ್ಕ ಅಂತ ಕೂತಿದ್ಯಾ ನೀನು? ಅಕ್ಕ ಏನು ಹೇಳ್ತಿದ್ದಿ ಅಕ್ಕ? ಏನು ಹೇಳ್ತಿದ್ದಿ? ನನ್ನ ಮಗ ಕುಮಾರನ್ ಸಾಯ್ಸಕ್ಕೆ ಹೋಗಿಲ್ಲ, ನಮ್ಮ ಕುಮಾರನ್ ಬಾವಿಗೆ ತಳ್ಳಿದ್ಲ ಇವಳು. ಅದಕ್ಕೆ ಕನಕ ಬಂದಾಗ ಹುಷಾರು ತಪ್ಪಿಟ್ಟಿದ್ದ ಜ್ವರ ಬಂದು ನನಗಿದ 3 ದಿನ ಹುಷಾರಿದ್ದಿಲ್ಲ ಕನಕ. ನನ್ನ ಮಗನಂತ ಏನು ಹೇಳ್ಕೊಂಡಿಲ್ಲ ಕನಕ, ಏನು ಹೇಳ್ಕೊಂಡಿಲ್ಲ. ನನ್ನ ಮಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಬದುಕ್ತಿದ್ನಕ್ಕ. ನಾನು ಬದುಕಿರೋದ ಜೀವ ಮಾಡಿಕೊಂಡು ಅವನಿಗೋಸ್ಕರ ಕನಕ. ಅಯ್ಯೋ ಎಂಥ ಪಾಪದ ಕೆಲಸ ಮಾಡ್ತಿದ್ದಕ್ಕ ಇವಳು. ಅದಕ್ಕೆ ತಾನೇ ಸಾವಿತ್ರಿ ನಾನು ಹಂಗೆ ಬಾಯಿ ಬಂದಂಗೆ ಬೈತಿರೋದು ಇವಳಿಗೆ. ಇನ್ನೇನು ಕೇಳ್ಕೊಂಡಿದ್ದೆ? ಆಸ್ತಿ ಕೇಳಕ್ಕೆ ಬಂದವಳೆ ಅಂತಲ್ಲ. ಆಸ್ತಿ ಇವತ್ತೆಲ್ಲ ನಾಳಿಕೆ ಸಂಪಾದನೆ ಮಾಡ್ಕೋಬೋದು ಕಣ್ಮಮತ, ಸಂಪಾದನೆ ಮಾಡ್ಕೋಬೋದು. ನಿನ್ನ ಗಂಡ ಹುಷಾರು ತಪ್ಪಿ 3 ವರ್ಷ ಆಯ್ತಲ್ಲ. ನೀನು ಅವ್ರ ಮನೆ ಕೆಲಸ ಮಾಡ್ಕೊಂಡು ಜೀವನ ತಾಗ್ತಾಯಿದ್ದಿ. ನಮ್ಗೆ ಎಷ್ಟು ಹೊಟ್ಟೆ ಉರಿತದೆ. ನನ್ನ ತಂಗಿ ಇಷ್ಟು ಕಷ್ಟಪಡ್ತಾವಳಲ್ಲ ಅಂತ ಹೊಸಿ ಹೊಟ್ಟೆ ಉರ್ತದ ನನಗೆ. ಅವ್ರ ಮನೆ ಕೆಲ್ಸಕ್ಕೆ ಹೋಯ್ತಾಳಲ್ಲಪ್ಪ ನನ್ನ ತಂಗಿ ಅಂತ ನನಗೆ ಹೊಟ್ಟೆ ಉರಿಯೋಕ್ಕಿಲ್ವಾ? ಅವಳು ಗಂಡ ಹಿಂಗೆ ಹುಷಾರಿಲ್ದಾನೆ ಮನ್ಗವನೇ ಇರೋದು ಒಂದು ಮಗ. ಇಬ್ಬರನ್ನೂ ಅವಳೇ ಸಾಕ್ಬೇಕಲ್ಲಪ್ಪ. ನನ್ನ ತಂಗಿ ಎಷ್ಟು ಕಷ್ಟಪಡ್ತಾಳೆ ಅಂತ ನಾನು ಹೊಟ್ಟೆ ಉರ್ಕೋತೀನಿ. ಅಂಥದ್ರಲ್ಲಿ ಇವಳು ಮಗ ತಗೊಂಡೋಗಿ ಬಾಯಿಗೆ ಬೀಸಕ್ಕೆ ಅವಳಲ್ಲ. ಏನಾರು ಹೆಚ್ಚು ಕಮ್ಮಿ ಆಗ್ಬಿಡ್ದು, ಹಾಗೇ ಬಿಡ್ತು ಅನ್ಕೋ. ಏನು ಮಾಡ್ತಿದ್ದೆ ಹೇಳು? ಜೀವ ಇಟ್ಕೊಂಡು ಬದುಕ್ತಿದ್ದ ಹೇಳು? ಬಿಡ್ಮೇಲೆ ಕಾಯಿಲೆ ಬಂದು ನನಗಿರೋ ಮನ್ಸ ನೀನು. ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹೇಳು? ಇಂಥ ಕೆಲಸ ಮಾಡೋಳಲ್ಲ ಇವಳನ್ನ ಅಕ್ಕ ಅಂತ ಮಾತಾಡ್ಸ್ಬೇಕು ಅಂತೀಯ? ಅಕ್ಕ ಅಂತ ಕೂರಿಸ್ಬೇಕು ಅಂತೀಯ? ಹೇಳು, ಯಾವ ಮುಖ ಹೊತ್ಕೊಂಡು ಇಲ್ಲಿ ಬಂದವಳು ಕೇಳು? ಯಾವ ಮುಖ ಹೊತ್ಕೊಂಡು ಇಲ್ಲಿ ಗಂಟೆ ಬಂದವಳೆ ಅಂತ ಅಪ್ಪ ಬಂದರೆ ಏನಾರು ತಕ ಬಾಸ್ ಕಳಿಸ್ತದೆ ಅಷ್ಟೇ ಅವಳಿಗೆ. ನಿನ್ಗೇನಕ್ಕ ಏನು ಕಮ್ಮಿ ಆಗಿರೋದು ನಿನಗೆ? ನನ್ನ ಮಗನ ಜೀವ ತೆಗ್ದು ನೀನು ಆಸೆ ತಗೋಬೇಕಿತ್ತಾ? ನನ್ನ ಮಗನ ಜೀವ ತೆಗ್ದು ಆಸೆ ತಗೋಬೇಕಿತ್ತಾ ನಿನಗೆ? ನನ್ನ ಮಗನಿಗೆ ಏನಾರು ಆಗ್ಬಿಟ್ಟಿದ್ರೆ ನೀನು ಬಿಟ್ಬಿಟ್ಟಿದ್ದೆ ಅನ್ಕೊಬಿಟ್ಟಿದ್ಯಾ? ಅಷ್ಟು ಸುಲಭವಾಗಿ ನಿನ್ನ ಬಿಟ್ಬಿಟ್ಟಿದ್ದೆ ಅಂತಿದ್ಯಾ? ನಾನು ಸಾಯ್ತೆ, ನಾನು ಬದುಕ್ತಿದ್ದಿಲ್ಲ. ಆದರೆ ನಿನ್ನಂತೂ ಬದುಕಬಿಡ್ತಿದ್ದಿಲ್ಲ ನಾನು. ನೀನು ಸಾಯಿಸ್ಬಿಟ್ಟೆ ನಾನು ಸಾಯ್ತಿತ್ತು. ಮಂಜು ಹತ್ವ ಇದ್ದದ ನಿನಗೆ? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ.
ಆ ಮಗವ ಸಾಯ್ಸಕ್ಕೆ ಅದು ಹೆಂಗೆ ಮನ್ಸ್ಬತ್ತು ನಿನಗೆ? ಅದು ಹೆಂಗೆ ಮನ್ಸ್ಬತ್ತು? ಹಾಂ, ನನ್ನ ಮಗ ಅವನೇ, ಕವಿತಕ್ಕನ ಮಗಳವಳೆ. ಅಯ್ಯೋ, ನಮ್ಮ ನನ್ನ ಸುಶೀಲಕ್ಕನ ಮಗಳು ಇಲ್ವಲ್ಲ ಅಂತ ನಾನು ಎಷ್ಟು ಹೊಟ್ಟೆ ಉರ್ಕೊಂಡು ಯಾವತ್ತಿಂದ ಗೊತ್ತಾ ನಿನಗೆ? ಗೊತ್ತಕ್ಕ? ಹಾಂ, ನಮ್ಮ ಅಕ್ಕ ಇಲ್ಲ, ನಮ್ಮ ಅಕ್ಕನ ಮಗಳಿಲ್ವಲ್ಲ, ಅವಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಆಸೆ ಪಟ್ಟರೆ ನನ್ನ ಮಗನೇ ಸಾಯ್ಸಕ್ಕೆ ಹೋಗಿದ್ದೀರ ನೀನು? ಎಂಥ ಪಾಪಿ ಇರ್ಬೇಕು ನೀನು. ನನ್ನ ಕಣ್ಮುಂದ್ಗಡೆ ನಿಂತ್ಕೊಬಿಡ ಅಕ್ಕ ಅಂತ ನೋಡ್ದಾನೆ ಏನಾರು ತಕ ಬಾರಿಸ್ಬಿಡ್ತೀನಿ ನಾನು. ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ. ಹಾಂ, ಇವರೆಲ್ಲವ ನಿನ್ಗೆ ಅವತ್ತಿಂದ ಉಗಿತಾಯಿದ್ರು. ಹಾಂ, ನಾನು ಯಾಕಿಂಗ್ ಆಡೋರು ಸುಶೀಲಕ್ಕನ ಕಂಡ್ರೆ ಯಾಕಿಂಗ್ ಆಡೋರು ಅಂದರೆ ನನ್ನ ಮಗನ ಸಾಯ್ಸಕ್ಕೆ ಹೋಗಿದ್ದೆ ನೀನು ಪಾಪಿ ಮುಂಡೆ. ಹೋಗು, ನನ್ನ ಕಣ್ಮುಂದ್ಗಡೆ ನಿಂತ್ಕೊಬಿಡ ನೀನು. ಏನಾರು ತಕ ಬಾರಿಸೇ ಬಿಡ್ತೀನಿ ನಾನು ಆಮೇಲೆ. ಹೋಗು, ಒಯ್ತೀನಿ ಕಂತ ಹಾಕಿ ಒಯ್ತೀನಿ. ಅದೇನು ಮಾಡ್ತೀರೋ ಮಾಡಿ, ಸಂಭ್ರಮ ಪಡ್ತಾ ಇದ್ದೀರ ನೀವೆಲ್ಲವ. ಹಾಂ, ನನಗೆ ಬಾಯಿಗೆ ಬಂದಂಗೆ ಅಂದು ಅಕ್ಕ ಅನ್ನೋದನ್ನ ಕಾಣ್ದಾನೆ. ಹಾಂ, ಮಗಳು ಅಂತ ನಿಮ್ಮವ್ವ ನಿಮ್ಮಪ್ಪ ನೋಡಿಲ್ಲ, ಅಕ್ಕ ಅಂತ ನಿಮ್ಮ 3 ಜನ ನೋಡಿಲ್ಲ. ನನ್ನ ಇವತ್ತು ಅದು ಯಾವ ಥರ ಅಂದು ಬಾಯಿಗೆ ಬಂದಂಗೆ ಅಂದು ಹೊಸಕೊಂದು ಹಬ್ಬದಲ್ಲಿ ಮನೆಯಿಂದ ಆಚೆ ತಳ್ತಾ ಇದ್ದೀರೋ, ದೇವರು ನಿಮ್ಗೆ ಹಂಗೆ ಮಾಡ್ತಾನೆ. ಅನ್ಭವಿಸ್ತೀರಿ ನೀವೆಲ್ಲ, ನೀವೆಲ್ಲ ಅನ್ಭವಿಸ್ತೀರಿ. ನಾನು ಕಣ್ಣಾರೆ ನೋಡ್ತೀನಿ. ಹಾಂ, ಅಯ್ಯೋ ಅನ್ಭವಿಸ್ತೀವಿ. ಹೋಗು ನೀನು, ಹೋಗು. ಮಮತಾ, ಸಮಾಧಾನ ಮಾಡ್ಕೊಂಬಗ್ಲೆ. ನನಗೆ ಗೊತ್ತು ನಿನಗೆ ಬೇಜಾರಾಯ್ತದೆ ಅಂತ. ಅದಕ್ಕೋಸ್ಕರನೇ ಕಣಮ್ಮ, ಅದಕ್ಕೋಸ್ಕರನೇ ಯಾರು ಇಂಥ ಬಿಸಿ ಹೇಳ್ತಾನೆ ಮುಚ್ಚಿಟ್ಕೊಂಡಿದ್ದೋ. ಹೇಳ್ಬಾರ್ದು, ನನ್ನ ಮಗಳು ನೊಂದ್ಕೋತಾಳೆ ಹೇಳ್ಬಾರ್ದು ಅಂತಲೇ ಅವತ್ತಿಂದ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದು ಕಣಮ್ಮ. ಹಾಂ, ಬಂದು ಎಲ್ಲಾನು ಹಾಳು ಮಾಡಿಬಿಟ್ಲಲ್ಲವ. ಅವ್ವ ಸುಶೀಲಕ್ಕ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಣಮ್ಮ, ಅನ್ಕೊಂಡಿದ್ದಿಲ್ಲ. ನನ್ನ ಮುಗಿಗೆ ಏನಾರು ಆಗಿದ್ರೆ ನಾನು ಬದುಕಿರ್ತಿದ್ನ. ಬಿಡ್ರವ, ಈಗೇನು ಆಗ್ನಿಲ್ಲವಲ್ಲ, ಈಗೇನು ಆಗಿಲ್ಲ, ಎಲ್ಲ ಒಳ್ಳೇದಾಯಿತು. ಹಾಂ, ಮಗಿಗೂ ಏನೂ ಆಗಿಲ್ಲ, ಚೆನ್ನಾಗವನೆ. ನೀವು ಅಕ್ಕ ತಂಗಿರೆಲ್ಲ ಸೇರ್ಕೊಂಡಿದ್ದೀರಿ, ಹಬ್ಬ ಮಾಡ್ತಾಯಿದ್ದೀರಿ. ಹಾಂ, ವರ್ಷಕ್ಕೊಂದು ಹಬ್ಬ. ಸುಮ್ಮನಿರವಯ್ಯ. ಎಲ್ಲವ ಖುಷಿಯಾಗಿ ಇಷ್ಟೊತ್ತು ಗಂಟೆ ಹೆಂಗಿರಿ. ಪುಟಾಕಿ ಅವಳು ಬುದ್ಧಿಯಾ ಬುಟಾಕ್ ಬಿಡಿ. ಅವ್ಳು ಬರೋದೇ ಎಲ್ಲರೂ ನೆಮ್ಮದಿನೂ ಹಾಳು ಮಾಡೋಕ್ಕೆ ಅಂತ. ಅವ್ಳು ಬುಟಾಕ್ ಬಿಡಿ, ಲಿಸ್ಟಿನ ತೆಗ್ದಾಕಿ ನೀವೆಲ್ಲವ ಖುಷಿಯಾಗಿ ಹೆಂಗಿರವ ಹಂಗಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.